ಯಾಕಂದ್ರೆ ಇದು ಮೊದಲ ಸತ್ವರಹಿತವಾಗಿರ್ತಕ್ಕಂಥ ಭೂಮಿ. ಆವಾಗಿನ ಕಾಲದೊಳಗೆ ಅದು 30 ರೂಪಾಯಿಗೆ ಒಂದು ಸಸಿ ತಂದ್ವಿ ನಾವು. ಈ ಜಮೀನೆಲ್ಲ ಏನಿತ್ತು ಮೊದಲು ಪೂರ ಏನು ಬೆಳೀತಾ ಇರಲಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಭಾರತದ ಮಸಾಲಾ ಪದಾರ್ಥಕ್ಕೆ ದೇಶ ವಿದೇಶದಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಅದರಲ್ಲೂ ಕೂಡ ದಾಲ್ಚಿನ್ನಿ ಅಂದರೆ ಇದರಲ್ಲಿರುವಂಥ ಫ್ಲೇವರ್ ಆಗಿರ್ಬೋದು ಅಥವಾ ಕ್ವಾಲಿಟಿ, ನಮ್ಮ ಭಾರತದಲ್ಲಿ ಬೆಳೆಯುವಂಥ ರೀತಿ ಆಗಿರ್ಬೋದು, ಅದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇರುವಂಥದ್ದು, ಡಿಮಾಂಡ್ ಇರುವಂಥದ್ದು. ಇನ್ ಕೇಸ್ ನೀವು ದಾಲ್ಚಿನ್ನಿಯನ್ನು ಬೆಳೀತಾ ಇದ್ರೆ ಅಥವಾ ಬೆಳೆಯುವಂಥ ಪ್ಲಾನನ್ನು ಮಾಡ್ತಾ ಇದ್ರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕಡಿಮೆ ಬಂಡವಾಳದಲ್ಲಿ ದಾಲ್ಚಿನ್ನಿ ಕೃಷಿಯನ್ನ ಹೇಗೆ ಮಾಡಬೇಕು, ಬಂಡವಾಳ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತ ಸವಲತ್ತಾಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ದಾಲ್ಚಿನ್ನಿ ಕೃಷಿಯಲ್ಲಿ ಯಶಸ್ವಿಯಾಗಿರುವಂತ ಹಿರಿಯ ರೈತ ಗೋಪಾಲ್ ಆಚಾರ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ದಾಲ್ಚಿನ್ನಿ ಕೃಷಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ. ಸರ್, ಮೊದಲಿಗೆ ಬಂಡವಾಳ ಅಂತ ಬಂದಾಗ ಏನೇನಕ್ಕೆ ಖರ್ಚಾಗುತ್ತೆ? ಸಾಮಾನ್ಯ ನಾವು ದಾಲ್ಚಿನ್ನಿಯ ತೋಟ ಅಂತ ಒಂದು ಕನಸು ಕಾಣ್ತಿದೀವಿ ಅಂತಂದ್ರೆ ಏನೇನಕ್ಕೆ ಖರ್ಚು ಮಾಡ್ಬೇಕು ನಾವು? ಈಗ ಅಲ್ಲ, ನನ್ನ ಅನುಭವದ ಮಟ್ಟಿಗೆ ಹೇಳ್ಬೇಕಾದ್ರೆ ಹೇಳಿ. ಈ ಜಮೀನೆಲ್ಲ ಏನಿತ್ತು ಮೊದಲು ಪೂರ ಏನು ಬೆಳೀತಾ ಇರಲಿಲ್ಲ. ಸರಿ, ಆ ಥರದ ಜಮೀನು ಇತ್ತಿದು. ಸುಮ್ಮನೆ ಜನ ಹಂಗ ಅಡ್ಡಾಡ್ತಾ ಇದ್ರು. ಅದಕ್ಕೆ ಬೇಲಿನೂ ಇರಲಿಲ್ಲ. ಇಂಥ ಸಂದರ್ಭದೊಳಗೆ ಇದಕ್ಕೊಂದಿಷ್ಟು ಬೇರೆ ಮಣ್ಣು ತರಿಸಿ ಹಾಕಿಬಿಟ್ರೆ ಸರಿ ಹೆಚ್ಚು ಅನುಕೂಲ ಆಕತ್ತೆ ಅಂತ ಹೇಳಿ ಕೆರೆಯನ್ನು ಹೂಳು ತೆಗಿಯೋಕೆ ಅದಕ್ಕೆ ಸುಮಾರು ಒಂದು 150 ಟ್ರ್ಯಾಕ್ಟರ್ ಇದಕ್ಕೆಲ್ಲ ಹೊಸದಾಗಿ ಮಣ್ಣು ತುಂಬಿಸಿದ್ವಿ ನಾವು. ಸರಿ, ಹೊಸದಾಗಿ ಮಣ್ಣು ತುಂಬಿಸಿ ಆವಾಗ ಇದ್ರೊಳಗೆ ಅಳತೆ ಮಾಡಿಕೊಂಡು ಆಮೇಲೆ ಮಾವಿನ ಗಿಡಗಳನ್ನು ಹಚ್ಚಿ ಆಮೇಲೆ ದಾಲ್ಚಿನ್ನಿ ಗಿಡಗಳನ್ನು ಹಚ್ಚಿ ಇದನ್ನೆಲ್ಲ ಮಾಡಿದ್ವಿ. ಅಷ್ಟು ದೊಡ್ಡ ಖರ್ಚೇನು ಬರಲಿಲ್ಲ. ಗಿಡಗಳನ್ನು ಬೆಳೆಸಕ್ಕೆ ಖರ್ಚು ಬರಲಿಲ್ಲ. ಆದ್ರೆ ಮಣ್ಣು ಹಾಕಾಕ ಮಾತ್ರ ಒಂದು ಸ್ವಲ್ಪ ಹೆಚ್ಚಿಗೆ ಖರ್ಚು ಬಂತ ನಮಗೆ. ನಿಮ್ಮ ಉದ್ದೇಶ ಏನಿತ್ತು ಸರ್? ಯಾಕಾಗಿ ಮಣ್ಣು ಹಾಕ್ಸ್ಬೇಕು ಅಂತ ನೀವು ಯೋಚನೆ ಮಾಡಿದ್ದು? ಯಾಕಂದ್ರೆ ಇದು ಮೊದಲ ಸತ್ವರಹಿತವಾಗಿರ್ತಕ್ಕಂಥ ಭೂಮಿ ಇತ್ತು. ಸತ್ವ ಇರ್ಲಿಲ್ಲ ಅಂತ. ಸತ್ವ ಇರಲಿಲ್ಲ. ಇದ್ರೊಳಗೆ ಏನು ಹಾಕಿದ್ರು ಕೂಡ ಅಷ್ಟು ದೊಡ್ಡ ಯಾವುದು ಬೆಳೀತಿರ್ಲಿಲ್ಲಂತೆ ನನಗಿಂತ ಮುಂಚೆ. ಸರಿ ಸರಿ, ಅವ್ರು ಹೇಳಿದ್ರು. ಅದ್ರ ಸಲುವಾಗಿ ನಾವು ಹೊಸದಾಗಿ ಇದಕ್ಕೆ ಮಣ್ಣು ಹಾಕ್ಸಿದ್ವಿ. ಬೇರೆ ಕೆರೆಗಳಿಂದ ಮಣ್ಣೇನು ಅವಾಗ ಹೂಳು ತೆಗೆಯುವಂಥ ಕಾಲ ಇತ್ತು. ಅವಾಗ ಹೂಳು ತೆಗೆಯುವಂಥ ಮಣ್ಣು ಆ ಮಣ್ಣೆಲ್ಲ ನಾವು ಅಷ್ಟು ಇಲ್ಲಿಗೆ ತಂದ ಹೊಲಕ್ಕೆಲ್ಲ ಹರಡಿಸಿದ್ವಿ. ಅದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಗಿ ಬಂತು? ಅಯ್ಯೋ, ಭಾಳ ಖರ್ಚು ಮಾಡಿದ್ವಿ ರೀ ಅವಾಗ. ಸುಮಾರು ಒಂದು 250-300 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಮಣ್ಣು. ಸರಿ ಸರಿ ಸರಿ, 250 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಮಣ್ಣು. ಸುಮಾರು ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ನಾವು. 15-20 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಅವಾಗ. ಮಾಡಿ ಎಲ್ಲ ಮಣ್ಣು ಹಾಕ್ಸಿದ್ವಿ. ಮಣ್ಣು ಹಾಕಿಸಿ ಆಮೇಲೆ ಗುಂಡಿಗಳನ್ನು ತೋಡಿಸಿದ್ವಿ. ತೋಡಿಸಿ ಆಮೇಲೆ ನಾವು ಸಸಿಗಳನ್ನು ನೆಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಸರಿ ಸರಿ, ಮಾವಿನ ಗಿಡಕ್ಕೆ ಸ್ವಲ್ಪ ಅಗಲ ಗುಂಡಿ ಬೇಕಾಯ್ತು. ದಾಲ್ಚಿನ್ನಿ ಗಿಡಕ್ಕೆ ಅಷ್ಟು ದೊಡ್ಡ ಅಗಲ ಬೇಡ. ಸರಿ, ಅದಕ್ಕೆ ಸಣ್ಣ ಗುಂಡಿ ಸಾಕಾಗಿತ್ತು. ಮತ್ತು ಅದಕ್ಕೆ ಏನು ಮಾಡಿದ್ವಿ, ಗುಂಡಿ ತೋಡಿದ ನಂತರ ನಮ್ಮದು ನಾಟಿ ಗೊಬ್ಬರಗಳನ್ನ ತರಿಸಿದೆ ನಾನು ಅವಾಗ. ಈ ಕೊಟ್ಟಿಗೆ ಗೊಬ್ಬರಗಳು ಅಂತವಲ್ಲ, ಸಗಣಿ ಗೊಬ್ಬರ. ಸರಿ ಸರಿ, ಆ ಗೊಬ್ಬರ ತರಿಸಿ ಗುಂಡಿ ಒಳಗೆ ಮೊದಲು ಹಾಕಿ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಈ ಸಸಿಗಳನ್ನು ಇಟ್ಟು ಸುತ್ತು ಗೊಬ್ಬರ ಮತ್ತು ಮಣ್ಣು ಸೇರಿಸಿ ನಾವು ಒತ್ತಿದ್ವಿ. ಯಾವಾಗ ಅವನ್ನೆಲ್ಲ ಗಿಡಗಳನ್ನ ನಾಟಿ ಮಾಡಿದ್ವಿ, ಆ ನಂತರ ನೀರಿನ ಅವಶ್ಯಕತೆ ಬೇಕಾಯ್ತು. ಅದೇ ಆಗಲೇ ಹೇಳಿದ್ನಲ್ಲ, ಆ ರೀತಿ ಒಳಗೆ ತೂತಿನ ಬಿಂದಿಗೆಗಳನ್ನು ತೊಗೊಂಡು ಬಂದು ಅದ್ರೊಳಗೆ ನೀರು ತುಂಬಿ ಅವಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡಿದ್ವಿ. ಅವಾಗ ನಮಗೆ ಬೋರ್ ಗೀರು ಏನೂ ಇರಲಿಲ್ಲ. ಬರೀ ಆ ಬಿಂದಿಗೆಗಳಿಂದನ ಅವನ್ನೆಲ್ಲ ನಾವು ಬೆಳೆಸಿದ್ವಿ. ಒಂದೊಂದು ಗಿಡಕ್ಕೆ ಅಂತ ನೀವು ಇಂತಿಷ್ಟು ಅಂತ ಖರ್ಚು ಮಾಡಿ ತಂದಿದ್ದಲ್ಲ? ಒಂದು ಗಿಡಕ್ಕೆ ಆವಾಗಿನ ಕಾಲದೊಳಗೆ ಅದು 30 ರೂಪಾಯಿಗೆ ಒಂದು ಸಸಿ ತಂದ್ವಿ ನಾವು. ಸರಿ, ಶಿರ್ಸಿಯಿಂದನ? ಶಿರ್ಸಿ ಅಲ್ಲ, ಹೊಸನಗರ. 30 ರೂಪಾಯಿಗೆ ಒಂದು ಸಸಿ ತಂದ್ವಿ. ತಂದ ನಂತರ ಅವನ್ನೆಲ್ಲ ಹಚ್ಚಿದ್ವಿ. ಹಚ್ಚಿ ಅದೇ ನೀರಿನ ವ್ಯವಸ್ಥೆ ಮಾಡಿ ಗುಂಡಿ ತೆಗ್ಸೋದಕ್ಕೆ ಎಲ್ಲವೂ ನೀವೇ ಮಾಡ್ಕೊಂಡ್ರೆ ಅಥವಾ ನೀವು ಕೆಲಸಗಾರನ ಇಡಬೇಕು? ನಾವು ಕೆಲಸಗಾರ ಕಡೆಯಿಂದ ಮಾಡಿಸಿದ್ವಿ ಗುಂಡಿ ಎಲ್ಲ. ಎಷ್ಟು ಅಳತೆ ಇರ್ಬೇಕಾಗತ್ತೆ ಸರ್ ಅದು ಸಾಮಾನ್ಯ? ಸುಮಾರು 1.5 ಫೂಟು ಮತ್ತು ಸುಮಾರು 1.5 ಫೂಟ್ ತಗ್ಗು. ಓಕೆ ಓಕೆ, 1.5 ಫೂಟ್ ಅಗಲ, 1.5 ಫೂಟು, ಆಮೇಲೆ 1.5 ಫೂಟ್ ತಗ್ಗು ಮಾಡಿ ನಾವು ಮಣ್ಣು ಗೊಬ್ಬರ ಇವನ್ನೆಲ್ಲ ಹಾಕಿ ನಾವು ಸಸಿಗಳನ್ನ ನಾಟಿ ಮಾಡಿದ್ವಿ. ಹಾಗಾಗಿ ಸ್ನೇಹಿತರೆ, ದಾಲ್ಚಿನ್ನಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ. ಇದನ್ನ ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಹಾಗಾದ್ರೆ ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ದಾಲ್ಚಿನ್ನಿ ಬೆಳೆಯುವಂತ ಸರಿಯಾದ ವಿಧಾನ ಆಗಿರ್ಬೋದು, ಬೇಕಾದಂತ ಗೊಬ್ಬರ, ಮಾರುಕಟ್ಟೆ ಹೇಗಿದೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 1.5 ಗಂಟೆಯ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮ್ಗೆ ದಾಲ್ಚಿನ್ನಿ ಕೃಷಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ A to Z ಮಾಹಿತಿ ಸಿಗುತ್ತೆ. ಈಗ ನಮ್ದು ಕೇವಲ 10 ಗುಂಟೆ ಇದೆ ಅಂತ ಹೇಳಿ ಅವನ ಗಿಡಗಳನ್ನ ಸಮೀಪವಾಗಿ ಹಚ್ಚಿದ್ರೆ ಇಳುವರಿ ತೊಗೊಳಕ್ಕಾಗಲ್ಲ. ಅದು 10 ಗುಂಟೆ ಇದ್ರೆ ಭಾಳ ಮಾಡಿ ಅದಕ್ಕೆ 10 ಗುಂಟೆಗೆ ನಮ್ಗೆ ಎಷ್ಟು ಬೇಕು, ಒಂದು 25-30
ಸಸಿಗಳು ಬೇಕಾಗಬಹುದು. ಸರಿ. ಅಷ್ಟು ಸಸಿಗಳನ್ನು ಮಾತ್ರ ಹಚ್ಚಬೇಕು ಹೊರತು ನಮ್ಮದು ಜಮೀನು ಕಡಿಮೆ ಇದೆ ಅದರೊಳಗೆ ಒಂದು 50 ಸಸಿಗಳನ್ನು ನೆಡಬೇಕು ಅಂತಂದ್ರೆ ಅದು ಅಷ್ಟು ಸೂಕ್ತ ಆಗೋದಲ್ಲ. ಸರಿ ಸರಿ. ಇದು ನಮ್ಮದು ಜಾಸ್ತಿ ಅಗಲ ಇದೆ, ಇದರೊಳಗೆ ಅತಿ ಜಾಸ್ತಿ ಅಗಲನೂ ಹಚ್ಚಿದ್ರೆ ಅದು ಅಷ್ಟು ಇಳುವರಿ ತಗೊಳಕ್ಕೆ ಅಷ್ಟು ದೊಡ್ಡ ಸಾಧ್ಯ ಆಗಲ್ಲ. ಸರಿ. ಅದಕ್ಕೊಂದು ಮಿನಿಮಮ್ ಇದೆ ರೀ, 15 ಫೂಟು ಮಾಡಿ ಹಚ್ಚಿದ್ರೆ ಅವು ಚಲೋ ಆದಾಯ ಬರ್ಬೋದು. ಓಕೆ ಓಕೆ. ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 15 ಫೂಟ್ ಇರಬೇಕು, ಸಾಲಿನಿಂದ ಸಾಲಿಗೆ 20 ಫೂಟ್ ಅಂತ ಅಂತೇವಿ, ಆದ್ರೂ 15 ಫೂಟ್ ಇದ್ರೂ ಏನ್ ತೊಂದರೆ ಇಲ್ಲ. ಓಕೆ ಓಕೆ. ನೀವಿವಾಗ ಒಂದು ಎಕರೆನಲ್ಲಿ ಇಂತಿಷ್ಟು ಗಿಡ ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಹೇಗೆ ಸರ್ ಸ್ಟಾರ್ಟಿಂಗ್ ನಲ್ಲಿ? ಮೊದಲು ನಾವು ಮಾಡ್ಕೊಂಡ್ವಿ ಏನಂದ್ರೆ ಮಾವಿನ ಗಿಡ, ನಮ್ದು ಮಿಶ್ರ ಬೆಳೆ, ಮಾವಿನ ಗಿಡಗಳನ್ನು ಹಚ್ಚಿದ್ವಿ, ಕರಿಬೇವಿನ ಗಿಡಗಳನ್ನು ಹಚ್ಚಿದ್ವಿ, ಆಮೇಲೆ ಅದ್ರ ಜೊತೆಗೆ ನುಗ್ಗೆ ಗಿಡಗಳಿದ್ವು, ತೆಂಗಿನ ಗಿಡಗಳಿದ್ವು. ಈ ರೀತಿ ಹಿಂಗೆಲ್ಲ ಇರೋದಕ್ಕೆ ಇಡೀ ನಮ್ದು ಈ 3 ಎಕರೆ ಜಮೀನಿಗೆ ಕೇವಲ 100 ಅಥವಾ 120 ಗಿಡ ಆದ್ರೂ ಬೇಕಾದಷ್ಟು ಆಗ್ಬೋದು. ಸರಿ ಅಂತೇಳಿ, ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬೇಕಲ್ಲ, ಜಾಗ ಬೇಕಾಕತಿ, ಅದ್ರ ಸಲುವಾಗಿ ನಾವು ಅಷ್ಟು ಗಿಡ ಆಯ್ಕೆ ಮಾಡ್ತೀವಿ. ಒಂದ್ ವೇಳೆ ಪೂರ್ಣ ನಾವು ದಾಲ್ಚಿನ್ನಿನ ಬೆಳೀತಾ ಹೋಗಿದ್ರೆ ಇದೊಂದು 3 ಎಕರೆಗೆ ಸುಮಾರು 300 ಸಸಿ, 400-500 ಸಸಿ ಹಚ್ಬಹುದಾಗಿತ್ತು. ಓಕೆ. ಸೊ ಅಲ್ಲಿಗೆ ಒಂದು ಎಕರೆಗೆ ಹತ್ತತ್ರ 150 ಸಸಿ ಅಂತ ಅಂದ್ಕೊಳ್ಬಹುದು. ಹೌದು ಹೌದು ಅಂದ್ಕೋಬಹುದು. ಸರಿ ಸರಿ. ಈಗ ಒಂದು ವೇಳೆ ಇವತ್ತು ನಾನು ಆರಂಭ ಮಾಡ್ತೀನಿ ಅಂದ್ರೆ ಸರ್, ಏನೇನು ಅಂಶಗಳನ್ನ ಪರಿಗಣಿಸಿ ನಾನು ದಾಲ್ಚಿನ್ನಿ ಬಗ್ಗೆ ಮುಂದುವರಿಬೇಕು ಅಂತ? ನೀರಿನ ಲಭ್ಯತೆ, ಗೊಬ್ಬರದ ವಿಚಾರ, ಈ 2 ವಿಚಾರವನ್ನ ನಾವು ವಿಸ್ತೃತವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ನೀರಿನ ಬಗ್ಗೆ ಬರೋಣ. ಈಗ ನಾನು ಒಂದು ಎಕರೆಗೆ 150 ಸಸಿ ಹಾಕೊಂಡೆ ಅಂತಂದ್ರೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ, ಯಾವಾಗ ನಾನು ನೀರು ಕೊಡ್ತಾ ಹೋಗ್ಬೇಕು? ಈಗ ನಾವು ಸಸಿಗಳ ಮೊದಲಂತೂ ನೀರಂತೂ ಇದನ್ನ ನೋಡ್ಕೊಂಡ ಹಚ್ಚಬೇಕ್ರಿ. ನೀರು ಇರ್ಲಿಲ್ಲ ಅಂದ್ರೆ ಇವು ಸಸಿಗಳನ್ನ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗೋದಲ್ಲ. ಸರಿ. ಆದ್ರೂ ಸ್ವಲ್ಪ ಪ್ರಮಾಣದ ನೀರಾದ್ರೂ ಕೂಡ ಇದಕ್ಕೆ ಬೇಕ. ಓಕೆ. ಹೌದ್ರಿ. ಆಮೇಲೆ ಯಾವಾಗ ನಾವು ಇದನ್ನ ನೀರು ಹಾಕಿ ನಾವು ಬೆಳೆಸಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ, ಕನಿಷ್ಠ 3 ವರ್ಷ ಆದ್ರೂ ಕೂಡ ಅವಕ್ಕೆ ನೀರು ಹಾಕಬೇಕು. 3 ವರ್ಷದವರೆಗೆ ಸುತ್ತಲೂ ಕಸ ಅದು ಇದು ಹುಟ್ಟದಂತೆ ನೋಡ್ಕೋಬೇಕು. ಆಮೇಲೆ ನೆಲ ಸ್ವಲ್ಪ ಆಗಾಗ ಕೊಚ್ಚಿ ಅದನ್ನ ನೆಲ ಹಗುರು ಮಾಡ್ಕೋಬೇಕು. ಮೇಲಿನ ಮೇಲೆ ಸ್ವಲ್ಪ ಗೊಬ್ಬರ ಹಾಕಿದ್ರು ಭಾಳ ಚಲೋ. ಸರಿ. ನೆಲನ ಫಲವತ್ತತೆ ಆಗಿ ಮಾಡಿದ್ರೆ ಗಿಡಗಳು ಸಾಕಷ್ಟಾಗಿ ಫಲವತ್ತಾಗಿ ಬರ್ಬೋದು. ಈ 3 ವರ್ಷ ನೀರು ಕೊಡೋದ್ರ ಬಗ್ಗೆ ಹೇಳಿದ್ರಲ್ವಾ ಸರ್, ಪ್ರತಿ ದಿನ ನೀರು ಕೊಡ್ತಿದ್ರಾ? ಇಲ್ಲ, 8 ದಿವಸಕ್ಕೊಂದ್ಸರ್ತಿ ನಾವು ನೀರು ಹಾಕ್ತಿದ್ವಿ. ಯಾಕಂದ್ರೆ ಇವು ನೀರಿನೊಳಗೆ ಬೆಳೆಯುವಂಥ ಸಸಿ ಅಲ್ಲ, ಇವು ಕೇವಲ ಸ್ವಲ್ಪ ಹಸಿ ಇದ್ರೆ ಸಾಕು ನೆಲ, ಅಷ್ಟ್ರ ಮಾತ್ರ ಬೆಳಿತಾವ. ಅಂದ್ಬಳಕ್ ನಾವು 8 ದಿವಸಕ್ಕೊಂದ್ಸರ್ತಿ ನಾವು ನೀರು ಹಾಕ್ತಿದ್ವಿ. ಸರಿ ಸರಿ. 8 ದಿನಕ್ಕೊಮ್ಮೆ ಒಂದು ಬಿಂದಿಗೆನಲ್ಲಿ ನೀರು ಇಡ್ತಿದ್ರಿ ಮುಂಚೆ? ಹೌದು ಅಲ್ವಾ? 8-15 ದಿನಕ್ಕ 8 ದಿವಸ ಸಾಲುವಷ್ಟು ನೀರನ್ನ ಹಾಕಿ ಬಿಂದಿಗಳಿಗೆ ಇಡ್ತಿದ್ವಿ. ಮತ್ತೆ 8 ದಿವಸ ಆದ ನಂತರ ಮತ್ತೆ ಟ್ರ್ಯಾಕ್ಟರ್ನಿಂದ ನೀರು ತುಂಬಿಸ್ತಿದ್ವಿ. ಈಗ ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ವಿ? ಈಗ ನಮ್ದು ಬೋರ್ ಅದಾವ್ರಿ, ಮೂರು ಬೋರ್ ಅದಾವ. 3 ಬೋರ್ನಿಂದನೂ ಸಹಿತ ನಾವು ಡ್ರಿಪ್ ಮಾಡ್ಕೊಂಡಿದ್ವಿ. ಸರಿ. ಈಗ ಏನಾಗಿದೆ ಅಂದ್ರೆ 7-8 ವರ್ಷದ ಸಸಿ ಆದ ನಂತರ, ಇದು 8-9ನೇ ವರ್ಷದ ಸಸಿ ಇವೆಲ್ಲ ಆದ ನಂತರ ಅವಕ್ಕೆ ನೀರಿನ ಅವಶ್ಯಕತೆನೇ ಬರೋದಿಲ್ಲ. ಬರೀ ಮಳೆ ಆಶ್ರಿತ. ಮಳೆ ಆಶ್ರಿತ ಇದು. ಮಳೆಗಾಲದೊಳಗೆ ಏನು ನೀರು ಸಿಗ್ತದೆ ಅಷ್ಟೇ ನೀರು ಸಾಕ್ರೆ ಅವಕ್ಕೆ, ಅದೇ ನೀರಿಗೆ ಬೆಳಿತಾವ. ಓಕೆ. ಈ ಡ್ರಿಪ್ ಅಂತ ಹೇಳಿದ್ರಿ ಅಲ್ವಾ ಸರ್, ಇಡೀ 3 ಎಕರೆ ತೋಟಕ್ಕೂ ಡ್ರಿಪ್ ಮಾಡ್ಕೊಂಡಿದ್ದೀರಾ? ಹೌದು ಹೌದು ಹೌದು. ಓಕೆ. ಎಷ್ಟು ಖರ್ಚಾಯ್ತು ನಿಮ್ಗೆ ಅಷ್ಟಕ್ಕೆ ಡ್ರಿಪ್ ಮಾಡಿಸ್ಕೊಳ್ಳೋದು? ಡ್ರಿಪ್ ಮಾಡ್ಸಕ್ ಅವಾಗ ಸಬ್ಸಿಡಿ ಇತ್ರಿ, ಒಂದು 25,000 ರೂಪಾಯಿ ಖರ್ಚಿಗೆ ಬಂತು. ಓಕೆ. ಅದು ಒನ್ಸ್ ನಾವು ಮಾಡಿದ್ಮೇಲೆ ಸರ್, ಆ ತರದ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ಎಷ್ಟು ವರ್ಷ ನಮ್ಗೆ ಅದು ಕಾರ್ಯನಿರ್ವಹಿಸುತ್ತೆ ಡ್ರಿಪ್? ಮಾವಿನ ಗಿಡಗಳಿಗೆ ಡ್ರಿಪ್ ಮಾಡಿದ್ವಿ, ಸುಮಾರು ಒಂದು 3-4 ವರ್ಷ ಅದನ್ನ ನಾವು ಡ್ರಿಪ್ ಕಾಯ್ಕೊಂಡ್ವಿ. ಆಮೇಲೆ ಈ ದಾಲ್ಚಿನ್ನಿ ಗಿಡ ಕೂಡ ಅಷ್ಟೇ, ಹೌದು, 3-4 ವರ್ಷ ಮಾತ್ರ ನಾವು ಡ್ರಿಪ್ ಅನ್ನ ಕಾಯ್ಕೊಂಡ್ವಿ. ಮುಂದೆ ಡ್ರಿಪ್ ತೆಗೆದ್ಬಿಟ್ಟು. ಓಕೆ ಓಕೆ. ಅಂದ್ರೆ ಈಗ ಡ್ರಿಪ್ ನ ಅವಶ್ಯಕತೆ ಇಲ್ಲ ಅಂತ? ಇಲ್ಲ ಇಲ್ಲ ಇಲ್ಲ, ಡ್ರಿಪ್ ನ ಅವಶ್ಯಕತೆ ಇಲ್ಲ. ಓಕೆ ಓಕೆ. ಸೊ ನೀವೀಗ ಬೇರೆ ಕೃಷಿ ಮಾಡ್ತಿರಲ್ವಾ, ಬೇರೆ ಕೃಷಿಗೆ ಬಳಸ್ಕೊಳ್ತಿದ್ದೀರಾ ಅಥವಾ ಈಗ ಡ್ರಿಪ್ ಇರಿಗೇಷನ್ ಇಲ್ವೇ ಇಲ್ವಾ ನಿಮ್ಮ ಜಮೀನಲ್ಲಿ? ಡ್ರಿಪ್ ಇರಿಗೇಷನ್ ಇದೆ. ಯಾವ್ದಕ್ಕೆ? ತೆಂಗಿನ ಗಿಡಕ್ಕೆ ಮಾತ್ರ ನಾವು ಡ್ರಿಪ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಬೋರ್ನೊಳಗೆ ನೀರು ಕಡಿಮೆ ಇದೆ. ಸರಿ. ಅದ್ರ ಸಲುವಾಗಿ ತೆಂಗಿನ ಗಿಡಕ್ಕೆ ಮಾತ್ರ ನಾವು ಡ್ರಿಪ್ ಇಟ್ಕೊಂಡಿದ್ದೀವಿ. ಇನ್ನು ಉಳಿದು ಯಾವುದೇ ಗಿಡಕ್ಕೂ ನಾವು ಡ್ರಿಪ್ ಇಟ್ಟಿಲ್ಲ. ಓಕೆ ಓಕೆ. ಅಂದ್ರೆ ಈಗ ನಾವು ಒಂದು ಬಿಂದಿಗೆ ಅಂತ ನಾವು ಲೆಕ್ಕ ಹಾಕೊಂಡ್ರೆ ಸರ್, ಒಂದು 20 ಲೀಟರ್ ನೀರಾಗುತ್ತೆ ಸಾಮಾನ್ಯ ಒಂದು ಬಿಂದಿಗೆ. ಸೊ ನಾವು 8 ದಿನಕ್ಕೊಮ್ಮೆ ನೀರ್ ಕೊಡೋದು ಅಂತ ಲೆಕ್ಕ ಹಾಕೊಂಡ್ರೆ ಒಂದು ದಿನಕ್ಕೆ ಆವರೇಜ್ ಒಂದು 2-2.5 ಲೀಟರ್ ಲೆಕ್ಕ. 2-2.5 ಲೀಟರ್ ಅಷ್ಟು ನೀರ್ ಸಾಕಾಗುತ್ತಾ? ಸಾಕಾಗತ್ತ. ಓಕೆ, ಬೇಕಾದಷ್ಟು. ಓಕೆ ಓಕೆ. ಒಂದ್ ವೇಳೆ ಯಾರೊಬ್ರು ಬೋರ್ವೆಲ್ ಇಲ್ಲದೆ ನಾನು ಮಳೆ ನೀರ ಕೊಯ್ಲನ್ನ ಮಾಡ್ಕೊಳ್ತೀನಿ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ ಅಂತ ನಾನು ಕೃಷಿ ಹೊಂಡವನ್ನ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅಂತ ವ್ಯಕ್ತಿ ಈ ತೋಟವನ್ನ ಸಾಕೋದಕ್ಕೆ ಸಾಧ್ಯನಾ? ಆಗ್ಬಹುದು, ಸಾಕ್ಲಿಕ್ಕೆ ಆಗ್ಬಹುದು. ಯಾಕಂದ್ರೆ 3 ವರ್ಷದವರೆಗೆ ಅವರು ನೀರಿನ ಅವಶ್ಯಕತೆಯನ್ನು ನೋಡ್ಕೊಂಡ
ಮುಂದೆ ಮಾಡ್ಬೇಕ್ರಿ. ಸರಿ ಸರಿ ಹಾ, Okay. 3 ನಿಮ್ಮ ವರ್ಷ, ಯೋಜನೆಯಲ್ಲಿ 4 ವರ್ಷ. ಮೊದಲನೇದು ಹಾ. 3 ವರ್ಷ ನಾನು ಸಾಕ್ತೀನ ಇವನ್ನ ಅಂತ. ಹೌದು. Okay. 3-4 ವರ್ಷ ಅವನ್ನ ನಾವು ಸರಿಯಾಗಿ ಬೆಳೆಸಿದ್ವಿ ಅಂದ್ರೆ ಹ್ಮ್. ಮುಂದೆ ಅವು ತನ್ನಷ್ಟು ತಾನೇ ಬೆಳಿತಾವ. Okay. ಆ 3 ವರ್ಷದ ಅವಧಿನಲ್ಲಿ ಸರ್ ಬೇರೆ ಏನಾದ್ರೂ ಖರ್ಚು ಮಾಡ್ಬೇಕಾಗತ್ತಾ ನಾವು ಈ ತೋಟಕ್ಕೆ? ಇದರ ಮೈಂಟೆನೆನ್ಸಿಗೋ ಅಥವಾ ಇನ್ಯಾರೋ ಕೆಲ್ಸಗಾರರನ್ನ ನಾವು ನೇಮಕ ಮಾಡ್ಕೊಳ್ಳೋದೋ ಅಥವಾ ಬೇರೆ ಏನೇನ್ ಜವಾಬ್ದಾರಿಗಳಿರ್ತವೆ ಅದನ್ನ ಮುಂದೆ- ಸಾಕೋದ್ರ ವಿಚಾರದಲ್ಲಿ? ಮುಂದೆ ಯಾವ ಕೆಲಸಗಾರದ್ದು ಅವಶ್ಯಕತೆ ಇರೋದಿಲ್ಲ. ಹ್ಮ್. ಅವಶ್ಯಕತೆ ಇರೋದಿಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿದ್ದು ನೀರು. ನೀರು. ಆದರೂ ವರ್ಷಕ್ಕೊಂದು ಸರ್ತೆ ಆ, ಗಿಡಗಳ ಸುತ್ತೋರ್ದು ರಿಂಗ್ ಮಾಡಿಸಿ ಸರಿ. ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕಿದ್ರು ಚಲೋ ಅನುಕೂಲ ಆಗ್ತದೆ. ಓಕೆ ಅಥವಾ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಕಾದ್ರೂ ಕೂಡ ನಾವು ತುಂಬಿಸ್ಬೋದು, ಅವಕ್ಕೆ ಓಕೆ ಮಾಡ್ಬೋದು. ಆ ರೀತಿ ಮಾಡ್ಕೋಬಹುದು. ವರ್ಷಕ್ಕೊಮ್ಮೆ ಗೊಬ್ಬರ ಕೊಡಬೇಕು. ಹೌದು, ವರ್ಷಕ್ಕೊಮ್ಮೆ ಗೊಬ್ಬರ. ಸೊ ನೀರಿನ ಬಗ್ಗೆ ನಾವು ತಿಳ್ಕೊಂಡ್ವಿ ಸರ್. ಹ್ಮ್. ನೀವು ಮಾಡ್ಕೊಂಡಿರುವ ಗೊಬ್ಬರದ ವ್ಯವಸ್ಥೆ ಬಗ್ಗೆ ಹೇಳಿ. ಯಾಕೆಂದ್ರೆ ನೀವು ಸಾವಯವ ಪದ್ಧತಿಯನ್ನೇ ನಂಬಿಕೊಂಡಿದ್ದೀರಿ ಅಂತ ಹೇಳಿದ್ರಿ. ಹ್ಮ್. ಯಾವುದೇ ಕೆಮಿಕಲ್ ನ ಬಗ್ಗೆ ನಂಗೆ ವಿಶ್ವಾಸ ಇಲ್ಲ, ನಾನು ಅದನ್ನ ಹಾಕ್ಲೂಬಾರ್ದು ಅನ್ನೋದರ ಹೌದು, ಆ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆನೂ ಹೇಳಿದ್ರಿ. ಬಹಳ ಆಸಕ್ತಿ ಅಂತ ಅನಿಸ್ತು. ಸೊ ಗೊಬ್ಬರದ ತಯಾರಿ ಅಥವಾ ಸಿದ್ಧತೆ ಹೇಗ್ ಮಾಡ್ಕೊಳ್ತೀರಿ ನೀವು? ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಅಕಸ್ಮಾತ್ ನಾವು ಬಳಸಿದ್ವಿ ಅಂದ್ರೆ ಹ್ಮ್. ಗಿಡದ ಆಯುಷ್ಯನೂ ಕಡಿಮೆ ಆಗ್ತದೆ, ಹ್ಮ್. ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿನೂ ಕೂಡ ಹೋಗ್ಬಿಡ್ತದೆ. ಹ್ಮ್. ಅದಕ್ಕೆ ಇದು ಸಾವಯವ ಗೊಬ್ಬರ ಏನೈತಲ್ಲ, ಇದು ಮೊದಲಿಂದನೂ ಪೂರ್ವಿ ಕಾಲದಿಂದನೂ ಬಂದಿರತಕ್ಕಂಥ ವ್ಯವಸ್ಥೆ ಇದು. ಸರಿ. ಆದರೆ ಆ ಥರ ಕೊಟ್ಟಿಗೆ ಗೊಬ್ಬರನ ಸುತ್ತೋರ್ದು ರಿಂಗ್ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರ ನಾವು ತುಂಬಿಸಿದ್ಬಿಟ್ವಿ ಅಂತಂದ್ರೆ ಶಕ್ತಿ ಸಾಕಷ್ಟಾಗಿರ್ತದೆ. ಓಕೆ ಆ ರೀತಿ ನಾವು ಗೊಬ್ಬರ ಮಾಡ್ಕೋಬಹುದು. ಓಕೆ ಮಾಡ್ಕೊಂಡ ನಂತರ ಕಸ ಗಿಸ ಏನು ತೆಗಿತೇವಲ್ಲ, ತೆಗೆದ ನಂತರ ಅದು ಶಕ್ತಿ ತನ್ನಷ್ಟಕ್ಕೆ ತಾನೇ ಗಿಡಕ್ಕೆ ಆಗ್ತದೆ. ಓಕೆ. ಆ ರೀತಿ ನಾವು ಹೆಚ್ಚು ಈ ನಾಟಿ ಗೊಬ್ಬರನ ನಾವು ಹೆಚ್ಚು ಬಳಸ್ಕೋಬಹುದು. ಅಂದ್ರೆ ನೀವು ಕೊಂಡ್ಕೊಳ್ತೀರಾ ಅಥವಾ ನಿಮ್ದೇ ರಾಸುಗಳಿದ್ದಾವ? ಮೊದಲ ನಮ್ದು ರಾಶಿ ಇರಲಿಲ್ಲ, ಹ್ಮ್. ಅದಕ್ಕೆ ಈಗೂ ರಾಶಿ ಇಲ್ಲ. ಹ್ಮ್. ನಾವು ಗೊಬ್ಬರ ಕೊಂಡ್ಕೋತೀವಿ. ಹ್ಮ್. ಆದ್ರೆ ಈಗ ಏನಾಗಿದೆ ಅಂದ್ರೆ ಸುತ್ತಲೂ ಸಾಗವಾನಿ ಗಿಡಗಳನ್ನ ಎಲ್ಲಾ ಗಿಡಗಳನ್ನ ಏನು ಬೆಳೆದಿದ್ದೇವಲ್ಲ, ಹ್ಮ್. ಆ ಬಿದ್ದಂತ ಎಲೆಗಳನ್ನ ಒಂದ್ ಕಡೆ ನಾವು ಸ್ಟಾಕ್ ಮಾಡಿದಾಗ ಹ್ಮ್. ಅದೇ ನಮ್ಗೆ ದೊಡ್ಡ ಪ್ರಮಾಣದ ಗೊಬ್ಬರ ಆಗ್ತದೆ. ಈಗ ನೋಡ್ರಿ, ನಮ್ಗೆ ಗೊಬ್ಬರದ ಗುಂಡಿ ನಾನು ನಿಮ್ಗೆ ತೋರಿಸಿದ್ನಲ್ಲ, ಸುಮಾರು ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ಆಗ್ತದೆ ಅದು. ಓಕೆ ಓಕೆ. ಆಮೇಲೆ ಮತ್ತೆ ಎರೆಹುಳದ ತೊಟ್ಟಿನೂ ಕೂಡ ನಾವು ಮಾಡ್ಕೊಂಡೇವಿ. ಅದ್ರೊಳಗೂ ಅದರಿಂದನೂ ನಾವು ಗೊಬ್ಬರ ತೊಗೊಳ್ತೇವೆ. ಓಕೆ. ಈಗ ನಮ್ಮದೇ ಗೊಬ್ಬರನ ಬೇರೆದವರಿಗೂ ಕೊಡೋ ಮಟ್ಟಕ್ಕೆ ನಾವು ತಯಾರಾಗಿದ್ದೇವೆ. ವೆರಿ ನೈಸ್. ಈ ಎರೆಹುಳು ಗೊಬ್ಬರದ ಬಗ್ಗೆ ಹೇಳಿದ್ರಿ ಸರ್, ಎಷ್ಟು ವರ್ಷದಿಂದ ಅದನ್ನ ಮಾಡ್ಕೊಂಡ್ರದ್ ನೀವು? ಸುಮಾರು ಒಂದು ಈಗ ಸದ್ಯ ಮನಮನೆಯಿಂದ ಪ್ರಾರಂಭ ಮಾಡಿದ್ದೀನಿ. 1 ವರ್ಷ ಆಯ್ತು ಅಷ್ಟೇ. 1 ವರ್ಷ. 1 ವರ್ಷ ಆಯ್ತು. ಎರೆಹುಳದ ಗೊಬ್ಬರನು ನಮಗೆ ಸಾಕಷ್ಟಾಗಿ ಅನುಕೂಲ ಆಗ್ತದೆ. ಓಕೆ. ಅಂದ್ರೆ 2 ತೊಟ್ಟಿ ಇದೆ ಅಲ್ವಾ ಸರ್? ನಾವು ಹಾ, ನೋಡಿದ್ವಿ 2 ತೊಟ್ಟಿ ಇದೆ. ಹೌದು. ಆ 2 ತೊಟ್ಟಿ ಅಂದ್ರೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ಹೇಳ್ಬೋದಾ? ತೊಟ್ಟಿ ಒಳಗ ನಾವು ಮೊದಲ ಎಲ್ಲ ತಪ್ಪಲುಗಳನ್ನ ಅಥವಾ ಕಸ ಎಲ್ಲಾನು ಹಾಕಿರ್ತೀವಿ. ಸರಿ. ಆಮೇಲೆ ಮತ್ತೆ ಮೇಲಿನ ಮೇಲೆ ನೀರು ಕೂಡ ಅದಕ್ಕೆ ಹಾಕ್ಬೇಕಾಗ್ತದೆ. ನೀರು ಹಾಕಿ ಹುಳಗಳಿದ್ರೆ ಸುಮಾರು ಒಂದು 2 ತಿಂಗಳಿಗೆ ಆ ಹುಳ ಎಲ್ಲ ಓಷ್ಟು ಕಸ ಎಲ್ಲ ತಿಂದು ತಪ್ಪಲೆಗಳನ್ನೆಲ್ಲ ತಿಂದು ಅವು ಗೊಬ್ಬರ ತಯಾರು ಮಾಡ್ತಾವೆ. ಸರಿ ಸರಿ. ಓಕೆ. ನೀವು 3 ಎಕರೆಗೆ ಸರ್ ಈಗ 10 ಲೋಡ್ ಅಷ್ಟು ನಿಮಗೆ ಅಲ್ಲಿ ಗೊಬ್ಬರ ಇದೆ ಅಂತ ಹೇಳಿದ್ರಿ. ನೀವು ಎಷ್ಟು ಲೋಡ್ ನಿಮ್ಮ ಬಳಕೆಗೆ ತಗೊಳ್ತೀರಿ? ನಮ್ಮ ಬಳಕೆಗೆ ಈಗ ಸದ್ಯದ ಪರಿಸ್ಥಿತಿ ಒಳಗೆ ನಮ್ಗೆ ಅಷ್ಟು ದೊಡ್ಡ ಗೊಬ್ಬರ ಬೇಡ. ಯಾಕಂದ್ರೆ ನ್ಯಾಚುರಲ್ ಆಗೇನೆ ಅದಕ್ಕೆ ಬೇಕಾದಷ್ಟು ಗಿಡಗಳಿಗೆ ಗೊಬ್ಬರ ಆಗ್ತದೆ. ಗಿಡದ ತಪ್ಪಲಗಳು ಉದುರ್ತಾವ, ಸರಿ, ಅದೆಲ್ಲ ಗೊಬ್ಬರ ಆಗ್ತದೆ. ಆದ್ರೂ ತೆಂಗಿನ ಗಿಡಕ್ಕೆ ಅವಕ್ಕೆಲ್ಲ ಮಾತ್ರ ನಾವು ಗೊಬ್ಬರ ಹಾಕ್ತೇವೆ. ಸುಮಾರು ಒಂದು 5-6 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೇವೆ. ಓಕೆ ಓಕೆ. ಆದ್ರೂ ನಿಮಗೆ ಒಂದ್ ಇಡೀ ವರ್ಷ ಅಂತ ನೋಡ್ಕೊಂಡ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟಾಗಿ ಇನ್ನೊಬ್ರು ಕೊಡೋಷ್ಟು ಉಳಿಯುತ್ತೆ. ಕೊಡುವಷ್ಟು ಉಳಿತದೆ. ಅದು ಏನು ಸಾಗುವಾನಿ ಗಿಡಗಳ ಎಲೆಗಳಿಂದ ತಯಾರಾಗಿದ್ದು. ಸಾಗವಾನಿ ಗಿಡಗಳದಾವ, ಆಕೇಶ ಎಲೆ ಅದಾವ, ಆಮೇಲೆ ಮತ್ತೆ ಇತರೆ ಬೇವಿನ ಗಿಡ, ಹಿಂಗೆಲ್ಲ ಎಲೆಗಳು ಸಾಕಷ್ಟು, ಮತ್ತು ಗಾಳಿ ಗಿಡಗಳದಾವ, ಸುತ್ತಲೂ ಗಿಡಗಳು ಬಾಳ ಅದಾವ. ಸರಿ. ಅದ ನಮಗ ಎಲೆಗಳ ಸಾಕಷ್ಟು ಗೊಬ್ಬರ ಆಗ್ತದೆ. ಅಂದ್ರೆ ಇದನ್ನೆಲ್ಲ ನೀವು ಅಲ್ಲಿಗೆ ಒಂದು ಕಾಮನ್ ತೊಟ್ಟಿ ಇದೆ ಅಲ್ವಾ, ಅದಕ್ಕೆ ತಲುಪಿಸೋದಕ್ಕೆ ನೀವು ಕೆಲಸಗಾರರ ಸಹಾಯ ಏನಾದ್ರು ಪಡ್ಕೋಬೇಕಾಗತ್ತಾ? ಮೊದಲ ಕೆಲಸಗಾರ ಸಹಾಯ ತಗೊಂಡ್ವಿ. ಮುಂದೆ ನಾವು ಒಂದು ಗಾಡಿ ಮಾಡಿದೇವ್ರಿ, ಅದಕ್ಕೆ ಒಂದು ಗಾಡಿ, ಟೈರ್ ಗಾಡಿ. ಆ ಗಾಡಿ ಒಳಗೆಲ್ಲ ತಪ್ಪಲ ಎಲ್ಲ ತುಂಬ್ಕೊಂಡು ಹೋಗಿ ಆ ಗುಂಡಿಗೆ ಹಾಕಿ. ಎಷ್ಟು ದಿನಕ್ಕೊಮ್ಮೆ ಹೀಗ್ ಮಾಡ್ತೀರಿ? ಎಷ್ಟು ಸುಮಾರು ಒಂದು 2 ದಿವಸಕ್ಕೊಮ್ಮೆ, 4 ದಿವಸಕ್ಕೊಮ್ಮೆ, ಸರಿ, ಒಟ್ಟು ವಾರದ ಒಂದು 2 ಸರ್ತಿ ಅಂತೂ ಮಾಡ್ತೇವೆ. ಓಕೆ ಓಕೆ. ಸೊ ನಿಮ್ಗೆ ಎಷ್ಟು ಹೊತ್ತು ಹಿಡಿಯತ್ತೆ ಇದಿಷ್ಟುನು ಆ ಎಲೆಗಳನ್ನ ತಗೊಂಡೋಗಕ್ಕೆ? ಯಾಕಂದ್ರೆ 2-3 ದಿವಸಕ್ಕೊಮ್ಮೆ ನಾವು ಹಾಕೋದಕ್ಕೆ ಸುಮಾರು ಒಂದು 2 ತಾಸು ಅಂತೂ ಬೇಕಾಗ್ತದೆ. ಅಷ್ಟೇ? 2 ತಾಸು ಅಷ್ಟೇ? 2 ತಾಸು ಸಾಕ್ರೆ. ನಮಗೆ ಏನು ಎಲೆ ಇರ್ತಾವ, ಅದನ್ನೆಲ್ಲ ಒಂದ್ ದುಂಡಿಗೆ ಮಾಡಿರ್ತೀವಿ, ಅವ್ನಿಗೆ ತೊಗೊಂಡೋಗಿ ಹಾಕ್ಬಿಡ್ತೇವೆ. ಒಂದ್ 2-3 ತಾಸ್ನಾಗ ಗುಂಡೆಲ್ಲ ಹೋಗ್ಬಿಡ್ತಾವ. ಅಲ್ಲಿಗೆ ಆವರೇಜ್ ದಿನಕ್ಕೆ 1 ತಾಸು ನೀವು ಶ್ರಮ ಪಟ್ರೆ 10-12 ಲೋಡ್ ಅಷ್ಟು ನಿಮಗೆ ಗೊಬ್ಬರ ತಯಾರಾಗ್ತದೆ. 1 ವರ್ಷಕ್ಕೆ ತಯಾರಾಗ್ತದೆ. 1 ವರ್ಷಕ್ಕೆ ತಯಾರಾಗುತ್ತೆ. ಬಹಳ ಚೆನ್ನಾಗಿದೆ. ವೆರಿ ನೈಸ್ ಸರ್, ವೆರಿ ನೈಸ್. ಇದನ್ನ ಹೊರತುಪಡಿಸಿ ನೀವು ಕೊಂಡುಕೊಳ್ಳೋ ಗೊಬ್ಬರಕ್ಕೆ ಅಂತ ಏನಾದ್ರು ಖರ್ಚು ಮಾಡ್ತಿದ್ರಾ ಮುಂಚೆ? ಈ ಗಿಡಗಳು ದೊಡ್ಡವಾಗೋದಕ್ಕಿಂತ ಮುಂಚೆ ನಾವು ಗೊಬ್ಬರ ಕೊಳ್ಳಕೊಳ್ತಿದ್ವಿ. ಎಷ್ಟು ಸರ್ 1 ಲೋಡ್ ಗೊಬ್ಬರಕ್ಕೆ ಇಲ್ಲೆಲ್ಲ? ಇಲ್ಲೇ ಅವಾಗ ಮಾತ್ರ ರೇಟ್ ಕಡಿಮೆ ಇತ್ತು. 1,500,
ಅಥವಾ 1200 ಹಿಂಗೆಲ್ಲ ತೊಗೊಳ್ತಿದ್ರು. ಸರಿ. ಈಗ ಭಾಳ ರೇಟ್ ಆಗಿದೆ. ಓಕೆ. ನೀವು ಗೊಬ್ಬರವನ್ನು ಮಾರಾಟ ಮಾಡ್ತೀರಾ? ಗೊಬ್ಬರ ನಾವು ಮಾರಾಟನೂ ಮಾಡ್ತೀವಿ. ಸರಿ. ಆಮೇಲೆ ಮತ್ತೆ ಸಂದರ್ಭ ಬಂದ್ರೆ ಬೇರೆನೂ ತೊಗೊಳ್ತೀವಿ. ಓಕೆ ಓಕೆ, ವೆರಿ ನೈಸ್. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.